ಕರ್ನಾಟಕ ಬಿಜೆಪಿ ಘಟಕದಲ್ಲಿ ಈಗ ಬೆಂಕಿ ಹೊತ್ತಿಕೊಂಡಿದೆ. ಅಸಮಾಧಾನದ ಜ್ವಾಲೆಯಲ್ಲಿ ಧಗಧಗ ಉರಿಯುತ್ತಿರುವಂತ ಕರ್ನಾಟಕ ಬಿಜೆಪಿ ಘಟಕ ತಣ್ಣಗಾಗುವಂತ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಅದರಲ್ಲೂ ದಿಢೀರ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಓಡಿಸಿದ ನಂತರ ಕಿಚ್ಚು ಮತ್ತಷ್ಟು ಹಬ್ಬಿತ್ತು. ಹಿಂದುತ್ವದ ವಿಚಾರ ಮುಂದೆ ತಂದು ಇದೀಗ ಪಕ್ಷದ ವಿರುದ್ಧವೇ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹೀಗೆಲ್ಲ ಸಂದಿಗ್ಧತೆ ಎದುರಿಸ್ತಾ ಇರುವಂತಹ ಸಮಯದಲ್ಲೇ ಪ್ರತಾಪ್ ಸಿಂಹ ವಿರುದ್ಧ ಕೂಡ ಆಕ್ರೋಶ ಮುಗಿಲೆದ್ದಿದೆ. ಪ್ರತಾಪ್ ಸಿಂಹ ವಿರುದ್ಧ ಮೊದಲಿನಿಂದಲೂ ಕೂಡ ಕರ್ನಾಟಕದ ಬಿಜೆಪಿಯಲ್ಲಿ ಅಸಮಾಧಾನ ಹೊಗೆ ಎದ್ದಿದೆ. ಅದರಲ್ಲೂ 2 ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದಂತ ಪ್ರತಾಪ್ ಸಿಂಹ ಸ್ವತಃ ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ ಎಂಬ ಆರೋಪ ಕೂಡ ಮಾಡಲಾಗಿತ್ತು. ಹೀಗಿದ್ದಾಗಲೇ ಹೈಕಮಾಂಡ್ ಕೂಡ ಪ್ರತಾಪ್ ಸಿಂಹಗೆ 2024ರ ಲೋಕಸಭಾ ಚುನಾವಣೆಯ ಟಿಕೆಟ್ ಅನ್ನ ಕೊಡದೆ ಮೂಲೆಗುಂಪು ಕೂಡ ಮಾಡಿತ್ತು. ಇಷ್ಟೆಲ್ಲದರ ನಡುವೆಯೇ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಗರು ಕೂಡ ಪ್ರತಾಪ್ ಸಿಂಹ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಬಿಎಸ್ ಯಡಿಯೂರಪ್ಪ ಪುತ್ರ ಬಿವೈ ವಿಜೇಂದ್ರ ವಿರುದ್ಧವೇ ಗುಂಪು ಕಟ್ಟಿಕೊಂಡು ಬಿಜೆಪಿ ಒಳಗೆ 2 ಗುಂಪು ಮಾಡಿದವರ ಸಂಖ್ಯೆ ದೊಡ್ಡದಾಗಿದೆ. ಈ ಪೈಕಿ ಯತ್ನಾಳ್ ಸೇರಿದಂತೆ ಹಲವು ಪ್ರಮುಖರ ಹೆಸರುಗಳು ಕೂಡ ಸೇರಿವೆ. ಅದರಲ್ಲಿ ಪ್ರತಾಪ್ ಸಿಂಹ ಈ ವಿಚಾರದಲ್ಲಿ ಮೊದಲಿನಿಂದಲೂ ಕೂಡ ಬಿವೈ ವಿಜೇಂದ್ರ ವಿರುದ್ಧ ನಿಂತಿದ್ರು. ಅಲ್ಲದೆ ರೆಬಲ್ ನಾಯಕರ ಜೊತೆ ಗುರುತಿಸಿಕೊಂಡಿದ್ದಂಥ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಭಾರೀ ದೊಡ್ಡ ಕಿಚ್ಚು ಹೊತ್ತಿಸಿದ್ರು ಪ್ರತಾಪ್ ಸಿಂಹ. ಆದರೆ ಈಗ ದಿಢೀರ್ ಬಿವೈ ವಿಜೇಂದ್ರ ಅವರ ಜೊತೆ ಕೈ ಜೋಡಿಸಿ ಯತ್ನಾಳ್ ಅವರಿಗೆ ಅನ್ಯಾಯ ಮಾಡಿದ್ರ ಪ್ರತಾಪ್ ಸಿಂಹ. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬೆಂಬಲಿಗರು ಪ್ರತಾಪ್ ಸಿಂಹ ವಿರುದ್ಧ ರೊಚ್ಚಿಗೇಳಲು ಕಾರಣ ಏನು? ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ಸುದ್ದಿ ತಿಳಿದು ಕೆಲವು ರೆಬಲ್ ನಾಯಕರು ಈಗ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಹಾಗೆ ಹಲವು ನಾಯಕರು ಈ ಬಗ್ಗೆ ಬೇಸರವನ್ನ ಕೂಡ ಹೊರಹಾಕಿದ್ದಾರೆ. ಇನ್ನು ಯತ್ನಾಳ್ ಉಚ್ಚಾಟನೆ ತಲೆನೋವನ್ನ ತಂದಿದೆ ಅಂತಿದ್ದಾರೆ. ಆದರೆ ಪ್ರತಾಪ್ ಸಿಂಹ ಈ ವಿಚಾರದಲ್ಲಿ ಬಿವೈ ವಿಜೇಂದ್ರ ಜೊತೆ ಹೋಗಿಬಿಟ್ರ? ಇಷ್ಟು ದಿನ ರೆಬಲ್ ಗುಂಪಿನ ಜೊತೆಗೆ ಗುರುತಿಸಿಕೊಂಡಿದ್ದು ಯಾಕೆ? ಇಂಥದ್ದೆಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ.